ಬಹುಶಃ ಈಗ ಜೈಲಲ್ಲಿರೋ ಪ್ರತಾಪ್ ಒಂದಿಷ್ಟು ಪಶ್ಚಾತ್ತಾಪ ಅಂತ ಆಗಿರ್ಬೋದಾ ಹೊರಗೆ ಬಂದ ಸರ್ ಆಗಿದ್ರೆ ಒಳ್ಳೇದು. ಬಟ್ ಅವ್ನು ಹಳೇ ನೋಡ್ಕೊಂಡ್ರೆ ನನಗೆ ಯಾಕೆ ಡೌಟ್ ಸರ್. ನಾನು ಎಷ್ಟು ಯಾವತ್ತು ಹೇಳ್ತಿರಲ್ಲ, ನಾನು ಆಲ್ವೇಸ್ ಐ ಬಿಲೀವ್ ಪೀಪಲ್ ಕ್ಯಾನ್ ಚೇಂಜ್ ಅಂತ. ಬಟ್ ಈ ಸರಿ ಅಂತೂ ನಾನು ಚೇಂಜ್ ಆದರೆ ನನ್ನಷ್ಟು ಖುಷಿಪಡೋ ಯಾರೂ ಇಲ್ಲ. ಯಾಕೆಂದರೆ ನಾವು ಯಾರನ್ನೂ ತುಳಿಬಾರ್ದು ಅಥವಾ ಯಾರನ್ನೂ ಲೈಫ್ನ ಹಾಳು ಮಾಡೋಕ್ಕೆ ಹೋಗ್ಬಾರ್ದು ಸರ್. ಬಟ್ ಏನಾಗುತ್ತೆ ಅಂತ ಮಾಡಿದ್ದ ಹಾವು ಪರೆ ಬಿಟ್ಟಷ್ಟು ವಿಷ ಅಂತ ಹೇಳ್ತಾರೆ ಸರ್. ಗೊತ್ತಿಲ್ಲ ನನಗೆ, ಇದು ನಾನುಡಿ ಅಷ್ಟೇ, ಇದು ನಾಟ್ ಲಿಟಲಿ ಶುಡ್ ಟೇಕ್ ಇಟ್. ಅವನು ಬೇರೆ ಬೇರೆ ಪ್ರೊಫೆಷನ್ ಆಗಿದಾಗ ನನಗೆ ಭಯ ಆಗುತ್ತೆ. ಈಗ ಸರ್ ನೀವು ಹೇಳಿ ಸರ್, ಯಾವ ಸೈಂಟಿಸ್ಟು ನೀವು ಪತ್ರಿಕೆ ಬಂದಿದ್ದೀರಾ, ಯಾವ ವಿಶ್ವದಲ್ಲಿ ಬಂದ್ಬಿಟ್ಟು ಕಮ್ಮಿ ರೇಟಿಗೆ ಸೈಟ್ ಸಿಗುತ್ತೆ ತಗೊಳ್ಳಿ ಅಂತ ಹೇಳ್ತಾನೆ ಸರ್ ಒಬ್ಬ ಸೈಂಟಿಸ್ಟ್. ಅದನ್ನು ಅವ್ರ ಟೀಮ್ ಹೆಂಗಿತ್ತು ಅಂದರೆ ಒಂದು ಕಾಲದಲ್ಲಿ ಇಲ್ಲ, ವಿ ಕಾಂಟ್ ಗಿವ್ ಫೋನ್ ಟು ರೋಣ ಪ್ರತಾಪ್, ಈಸ್ ಡೂಯಿಂಗ್ ಸಮ್ ಗ್ರೇಟ್ ರಿಸರ್ಚ್. ಇದು ಯಾರು ಪ್ರತಾಪ್ ರಾಣಾ ಅವರು ಮಾತಾಡಿದಾಗ, ಯಾರೋ ಮಸ್ತ್ ಮಗ ಮಾತಾಡಿದಾಗ, ಏನು ಸರ್ ಇಷ್ಟು ಬ್ಯುಸಿನಾ, ಇಷ್ಟು ಇದು ಅವ್ರದ್ದು ಏನು ರಿಸರ್ಚ್ ಮಾಡ್ತಿದ್ದಾನೆ, ಹಂಗೆ ಹಿಂಗೆ ನಮಗೆಲ್ಲ ಗೊತ್ತಾಗಿತ್ತು. ಬಟ್ ಅವ್ರು ಹೆಂಗೆ ಮಾಧ್ಯಮನ, ಒಂದು ಪೊಲೀಸ್ ವ್ಯವಸ್ಥೆನ, ಒಂದು ಜುಡಿಷಿಯರಿನ, ಆಮೇಲೆ ಒಂದು ಪೊಲಿಟಿಕಲ್ ಇದನ್ನ ಹೈಜಾಕ್ ಮಾಡ್ತಾರೆ ಮನುಷ್ಯ ಅಂದರೆ, ಈ ಹ್ಯಾಸ್ ಎವ್ರಿ ಪೊಟೆನ್ಷಿಯಲ್. ಆ ಪೊಟೆನ್ಷಿಯಲ್ ಇರೋದಕ್ಕೆ ಅವ್ನು ಇವತ್ತು ಅಲ್ಲಿರೋದು ಸರ್, ಜೈಲಲ್ಲಿರೋದು. ಅದೇ ವ್ಯಕ್ತಿ ಅವನ ತಪ್ಪನ್ನ ಅರಿವು ಮಾಡಿಕೊಂಡು ಆಗಿದಾಗೋಯ್ತು. ಅದೇನಾರ ಇಫ್ ಯು ಕ್ಯಾನ್ ಐ ರಿಪೀಟ್ ದಿಸ್, ಅವರ ತಂದೆಯವರ ಒಂದು ಸೂಕ್ತ ಚಿಕಿತ್ಸೆ ಕೊಡಿಸಿ ಆ ಭ್ರಮೆಯಿಂದ ಹೊರಗೆ ಬಂದು ನಥಿಂಗ್ ರಾಂಗ್ ಸರ್. ಇವತ್ತು ಒಬ್ಬ ಮಗ BSc ಮಾಡದೇ ಇರೋನು ಮನೆಯಲ್ಲಿ ದುಡ್ಕೊಂಡು ಅಪ್ಪ ಅಮ್ಮನೊಟ್ಟಿಗೆ 3 ಹೊತ್ತು ಊಟ ಮಾಡ್ಕೊಳ್ಳೋದಕ್ಕಿಂತ ಅಚೀವ್ಮೆಂಟ್ ಏನಿಲ್ಲ ಸರ್. ಕರೆಕ್ಟ್. ನೀನು ಅಚೀವ್ ಮಾಡೇ ಖುಷಿ ಬೇಕಂತಿಲ್ಲ ಸರ್. ಇವತ್ತು ಎಷ್ಟು ಜನ ಏನೂ ಮಾಡಿದ್ರೆ ಅವ್ರ ಅಪ್ಪ ಅಮ್ಮನ ಚೆನ್ನಾಗಿ ಇಟ್ಕೊಂಡು ಖುಷಿ ಬದುಕ್ತಾ ಇದ್ದಾರೆ. ಈ ಭ್ರಮೆ ಇದೆ ಸರ್. ಈ ಸೋಷಿಯಲ್ ಮೀಡಿಯಾ ಬಂದಮೇಲೆ ಇಷ್ಟು ಲೈಕ್ಸ್ ಬಂದ್ರೆ ಊಟ ಮಾಡೋದು, ಇಷ್ಟು ಸರ್ ತಿನ್ನಕ್ಕೆ ಮುಂಚೆ ನಮ್ಮ ಟೈಮಲ್ಲಿ ಸರ್ ನಾವು ಫೋಟೋ ತೊಗೊಂಡು ಊಟ ಮಾಡ್ತಿರಲಿಲ್ಲ ಸರ್. ಕರೆಕ್ಟ್. ಈಗೇನು ಗೊತ್ತಾ, ಏನೇ ತಂದು ಫಸ್ಟ್ ಫೋಟೋ ತಗೋತೀವಿ, ನಾವು ಊಟ ಮಾಡ್ತೀವಿ. ಈ ಲೈಕ್ಸು ಮತ್ತು ಈ ವ್ಯೂಸ್ ಹುಚ್ಚಲ್ಲಿ ಸರ್ ಏನೇ ಆಮೇಲೆ ಕಂಪೇರ್ ಮಾಡ್ತಾರೆ. ಅದನ್ನ ಒಂದು ವಂಡರ್ಫುಲ್ ನೆಟ್ಫ್ಲಿಕ್ಸಲ್ಲಿ ಒಂದು ಸೀರೀಸ್ ಸರ್, ಹೆಂಗೆ ಸೋಷಿಯಲ್ ಮೀಡಿಯಾ ನಮ್ಮನ್ನು ಹೆಂಗೆ ಹಾಳು ಮಾಡ್ತಾ ಇರೋದಕ್ಕೆ ಎಕ್ಸಾಂಪಲ್ ಸರ್ ಇದು. ವಿ ನೀಡ್ ವ್ಯಾಲಿಡೇಷನ್. ನಾನು ಒಳ್ಳೆಯನಕ್ಕೆ ನಿಮ್ಮಿಂದ ನನಗೆ ಥಮ್ಸ್ ಅಪ್ ಲೈಕ್ ಬೇಕು, ನಿಮ್ಮಿಂದ ಕಾಮೆಂಟ್ ಬೇಕು. ಅದೊಂದು ನೆಟ್ಫ್ಲಿಕ್ಸ್ ಡಾಕ್ಯುಮೆಂಟ್ರಿ ನೋಡ್ತಾ ಇದ್ದೆ ನಾನು. ಅದು ನಮ್ಮನ್ನು ಹೆಂಗೆ ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ, ಇದು ಸೋಷಿಯಲ್ ಮೀಡಿಯಾ ಇದೆಲ್ಲ ಹೆಂಗೆ ಮ್ಯಾನಿಪುಲೇಟ್ ಮಾಡ್ತಾರೆ. ನಥಿಂಗ್ ರಾಂಗ್ ಸರ್. ನನ್ನನ್ನು ನಾನು ಒಪ್ಕೊಂಡು, ನಾನು ಹೆಂಗಿದ್ರು ಹಂಗೆ ಒಪ್ಕೊಂಡು ತಪ್ಪೇನಿಲ್ಲ ಸರ್. ನಾನು ಏನಲ್ವೋ ಅದನ್ನು ನಾವು ಮೇಂಟೈನ್ ಮಾಡಿದ್ದೀವಲ್ಲ, ತುಂಬ ಸಾಹಸದ ಕೆಲಸ ನನ್ನ ಕಲಾಗಲ್ಲ ಸರ್. ಕೊನೆಯದಾಗಿ ಪ್ರತಾಪ್ಗೆ ನೀವು ಹೇಳೋ ವಿಷಯನೂ ಮತ್ತು ಸಮಾಜಕ್ಕೆ ಹೇಳೋ ಮೆಸೇಜ್ ಸರ್. ನಾನು ಅವ್ನಿಗೆ ಹೇಳೋಷ್ಟು ದೊಡ್ಡವಲ್ಲ ಸರ್, ಬಟ್ ಜನರಲ್ಲಾಗಿ ಎಲ್ಲರಿಗೂ ಹೇಳೋದು ಈ ಮೂಲಕ ಹೇಳೋದು ಅಂದರೆ, ಈ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಮಾಯಲೋಕದಲ್ಲಿ ವ್ಯೂಸ್ಗೋಸ್ಕರ ಅಥವಾ ಲೈಕ್ಸಿಗೋಸ್ಕರ, ಅಲ್ಲಿ ಬರುವಂತಹ ಫೇಕ್ ಫೇಮಿಗೋಸ್ಕರ, ದುಡ್ಡಿಗೋಸ್ಕರ ಈ ಥರ ಮರಳಾಗಿದೆ. ಆಮೇಲೆ ಯಾರು ಡೋಂಟ್ ಫಾಲೋ ಎನಿ ಒನ್ ಸರ್. ನಂದು ಸಿಂಪಲ್ ಅವಾಗಲೂ ಹೇಳ್ತೀನಿ, ಯಾರನ್ನೂ ಫಾಲೋ ಮಾಡ್ಕೋಬೇಡಿ ಸರ್. ನಿಮಗೆ ನೀವೇ ಆದರ್ಶ ಸರ್. ಕರೆಕ್ಟ್. ಇವತ್ತು ಯಾರು ನಾವು ಫಾಲೋ ಮಾಡೋ ನೋಡ್ತೀವಲ್ಲ ಸರ್, ಅವ್ರು ಸ್ವಲ್ಪ ದಿನ ಆದಮೇಲೆ ಅಯ್ಯೋ ಇಂಥ ನಾವು ಫಾಲೋ ಮಾಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ನನಗೆ UG ಕೃಷ್ಣಮೂರ್ತಿ ಅಂತ ನನಗೆ ತುಂಬ ಮೆಚ್ಕೊಳ್ಳೋವಂಥ ಒಬ್ಬ ಫಿಲಾಸಫರ್ ಸರ್ ಅಂತಾರೆ, ನೀನು ಏನಾದಕ್ಕೇನು ಎಫರ್ಟ್ ಬೇಕಾಗಲ್ಲ ಸರ್. ನೀನಿರೋಕ್ಕೇನು ಎಫರ್ಟ್ ಬೇಕಾಗಲ್ಲ. ನೀನು ಏನು ಅಲ್ವೋ ಅದನ್ನ ಆಗೋಕ್ಕೆ ತುಂಬ ಎಫರ್ಟ್ ಬೇಕಾಗತ್ತೆ. ಅದನ್ನೇ ಇವ್ರು ಮಾಡ್ತಾ ಇದ್ದಾರೆ ಅಂತ ಬಹುಶಃ. ಅದೇ ಸರ್, ಅದನ್ನ ಪ್ರತಿಯೊಬ್ಬರು ಡಿಫ್ರೆಂಟ್ ಡಿಗ್ರಿಲಿ ಮಾಡ್ತಾರೆ. ಸೋಷಿಯಲ್ ಅಕ್ಸೆಪ್ಟಲ್ ನಾರ್ಮಲ್ಲಿ ಓಕೆ ಸರ್. ಅದೇ ಒಂದು ತುಂಬ ಜಾಸ್ತಿ ಆದಾಗ ಸರ್ ಸುಳ್ಳು ನಾವೆಲ್ಲ ಹೇಳ್ತೀವಿ ಸರ್, ಅಕ್ಸೆಪ್ಟಬಲ್ ಅವೆಲ್ಲ. ಲೇಟ್ ಆಗುತ್ತೆ ಇಲ್ಲ ಸರ್, ನಾನು ಎಂತೂ ಹುಷಾರಿಲ್ಲ, ಅಕ್ಸೆಪ್ಟಬಲ್ ಅವೆಲ್ಲ ಆಯಿತಾ. ಇವ್ನು ಹೇಳ್ದಂಗೆ ಅಂದರೆ ನಾನು ನಾಸಾದಲ್ಲಿ ಪಾಠ ಮಾಡಿ ಬಂದಿದ್ದೀನಿ, ನಾನು ನಂಬಕ್ಕೆ ಆಗದ ಸರ್. ಇದನ್ನು ಒಂದು ಭ್ರಮೇಲಿ ಬದುಕ್ತಾರಲ್ಲ ಸರ್. ನೀವು ಈಗಲೂ ಹೊರಗೆ ತೊಗೊಂಡು ನಂಗೆ ಗೊತ್ತಿಲ್ಲ, ಈಗ ಕರ್ಕೊಂಬಂದು ಏನಾದ್ರು ಬದಲಾಗಿದ್ರೆ ಅವ್ನು ಇಂಟ್ರ್ಯೂ ನೋಡ್ಮೇಲೆ ಹೇಳ್ಬೇಕು ಸರ್ ಅವ್ನು ಬದಲಾಗೇನೋ ಅಂತ. ಈಗಲೂ ನಾನು ಓಪನ್ ಐಮರ್ ಆಗಿ ಏನೋ ಮಾಡೋಕ್ಕೆ ಹೊರಟಿದ್ದೆ ಅಂದಾಗ ಅವನಂತ ಮುಟ್ಟಾಳ ಇಲ್ಲ ಅಂತ ನನಗನ್ಸುತ್ತೆ. ಬಟ್ ಎಂಡಿಂಗ್ ಆನ್ ಪಾಸಿಟಿವ್ ನೋಟ್ ಸರ್, ಈ ಪ್ರಕರಣದಿಂದ ಅಟ್ಲೀಸ್ಟು ಅವನ್ನ ಫಾಲೋ ಮಾಡೋಂಥವ್ರು ಅಥವಾ ಇಂಥ ನೋಡ್ರನ್ನ ದಯವಿಟ್ಟು ನನಗೆ ಹೆಚ್ಚಿನ ಲೈಕ್ಸ್ ಕೊಡ್ತಾರೆ, ವ್ಯೂಸ್ ಕೊಡ್ತಾರೆ. ಶಾರ್ಟ್ಕಟ್ ಸಕ್ಸಸ್ ವಿಲ್ ನಾಟ್ ಲಾಸ್ಟ್ ಫಾರ್ ಲಾಂಗ್ ಸರ್. ಕಷ್ಟಪಡಿ, ನಿಮ್ಮ ಮಟ್ಟದಲ್ಲಿ ಏನು ಮಾಡೋಕ್ಕಾಗುತ್ತೋ ಒಬ್ಬ ಒಳ್ಳೆ ಸರ್. ನಂದು ಎಂಟೈರ್ ಎಫರ್ಟ್ ಇದೆ ಮತ್ತು ಟು ಬಿ ಎ ಗುಡ್ ಸನ್, ಟು ಬಿ ಗುಡ್ ಫಾದರ್, ಗುಡ್ ಹಸ್ಬೆಂಡ್, ಗುಡ್ ಫ್ರೆಂಡ್ಸ್ ಟು ದಿಸ್ ಒನ್ ಸರ್. ನನಗೆ ಅದು ದೊಡ್ಡ ಭ್ರಮೆ. ನಾವು ಫಿಲಮ್ ಮಾಡ್ತೀವಿ, ನೀವು ಲಾಸ್ಟ್ ಟೈಮ್ ನೀವು ನಮ್ಮ ಮೂವಿನ ಪ್ರಮೋಟ್ ಮಾಡಿಕೊಟ್ರಿ, ನಮಗೇನು ದೊಡ್ಡ ಭ್ರಮೆ ಇಲ್ಲ ಸರ್. ಹೌದು, ನಮಗೆ ಲೈಕ್ ಮಾಡಿದ ತಕ್ಷಣ ನನಗೆ ಖುಷಿ ಆಗಲ್ಲ, ಅಥವಾ ಅವ್ರು ಬೈದ ತಕ್ಷಣ ನನಗೇನೂ ಆಗಲ್ಲ. ಬಿಕಾಸ್ ಐ ಫಾಲೋ ಸಿಂಪಲ್ ಆಫ್ ಬುದ್ಧ ಸರ್. ಬೆಳಗ್ಗೆ 1 ಗಂಟೆ ಧ್ಯಾನ ಮಾಡ್ತೀನಿ, ಸಂಜೆ 1 ಧ್ಯಾನ ಮಾಡ್ತೀನಿ. ಬಟ್ ನನಗೆ ಬುದ್ಧ ಹೇಳೋ ಒಂದು ಮಾತು ಇಷ್ಟ ಆಗುತ್ತೆ, ನಿನ್ನ ಪಡೆದಿರು, ಅನ್ಯಾಯ ಮಾಡಿದವ್ರನ್ನ ನೀನು ಎದುರಿಸು, ದ್ವೇಷ ಸಾಗಕ್ಕೆ ಹೋಗ್ಬೇಡ, ಒಂದು ಸಾತ್ವಿಕ ಸಿಟ್ಟು ಇಟ್ಕೊಂಡು ಮಾಡ್ತೀನಿ ಸರ್. ಇದನ್ನ ಇದ್ರ ಮೇಲೆ ಯಾರು ಏನೇ ಕಾಮೆಂಟ್ ಮಾಡಲಿ, ನಾನು ಪ್ರಪಂಚ ಉದ್ಧಾರ ಮಾಡೋಕ್ಕೆ ಹುಟ್ಟಿಲ್ಲ ಸರ್. ಐ ಆಮ್ ನಾಟ್ ಎ ಸೇವರ್ ಆಫ್ ಎ ಮ್ಯಾನ್ ಕೈಂಡ್. ಬಟ್ ನನಗೆ ಸಂಬಂಧಪಡುವಂಥ, ನನಗೆ ತುಂಬ ಕಾಡುವಂತಹ, ನನಗಿರೋ ಬ್ಯಾಂಡ್ ವಿಡ್ತಲ್ಲಿ, ನನಗಿರೋ ಪೊಲಿಟಿಕಲ್ ಸಪೋರ್ಟು, ನನಗಿರೋ ಬ್ಯೂರೋಕ್ರೆಟಿಕ್ ಸಪೋರ್ಟು, ನನಗಿರೋ ಜುಡಿಷಿಯಲ್ ಸಪೋರ್ಟು, ನನಗಿರೋ ಪೊಲೀಸ್ ಸಪೋರ್ಟಲ್ಲಿ, ನನ್ನ ಫ್ರೆಂಡ್ಸು ಮೀಡಿಯಾದಲ್ಲಿ ನನ್ನ ಕಲಿಗೆ ಏನೊಂದು ಹಳ್ಳಿಲೂ ಸೇವೆ ಮಾಡೋದು ಮಾಡ್ತೀನಿ ಸರ್. ಇದನ್ನು ಮೀರು ಸಹ ನೀವು ಟಾರ್ಗೆಟ್ ಮಾಡ್ತೀಯ ಅಂದರೆ ಯು ಆರ್ ಫ್ರೀ ಟು ಹ್ಯಾವ್ ಒಪಿನಿಯನ್. ಐ ವಿಲ್ ನಾಟ್ ಬಿ ಬಾದರ್ಡ್ ಅಬೌಟ್ ಯುವರ್ ಒಪಿನಿಯನ್. ಆ್ಯಸ್ ಸಿಂಪಲ್ ಆಸ್ ದಟ್.